ಪ್ರಾಬ್ಲಮಿಗೆ ಎಲ್ಲ ರೀತಿ ಟ್ರೀಟ್ಮೆಂಟು ಕೊಡಿಸಿದ್ವಿ ಸರ್. ಎಲ್ಲ ಸಾರ್ಟ್ ಆಫ್ ಟೆಸ್ಟಸ್ಸು ಮಾಡಿದ್ವಿ. ಅವ್ರ ಸಮಸ್ಯೆ ಏನು ಅಂತಲೇ ರೆಕ್ಟಿಫೈ ಆಗ್ತಿರ್ಲಿಲ್ಲ. ಅವರಿಗೆ ಪೇಯ್ನು, ಶೋಲ್ಡರ್ ಪೇಯ್ನು, ಈ ಬ್ಯಾಕ್ ಪೇಯ್ನು ಮತ್ತು ಈ ರೆಸ್ಪಿರೇಟರಿ ಪ್ರಾಬ್ಲಮ್ಸು ತುಂಬ ಇಶ್ಯೂಸ್ ಇತ್ತು ಸರ್. ರಜಿನಿ ಅಂತ ಹಿರಿಯೂರು ಭದ್ರಾವತಿಯಿಂದ ಹಿರಿಯೂರಿಂದ ಬಂದಿದ್ದೀನಿ. ನನಗೆ ಅದೇ ಹೆಲ್ತ್ ಇಶ್ಯೂ ಇತ್ತು. ತುಂಬ ಅಂದರೆ ಇಡೀ ಬಾಡಿನೇ ತುಂಬ ಪೇಯ್ನ್ ಬರ್ತಿತ್ತು. ಅದು ಎಲ್ಲ ಕಡೆ ತೋರಿಸಿದ್ದೆ, ಕಮ್ಮಿ ಆಗಿರಲಿಲ್ಲ. ಆಮೇಲೆ ನನಗೆ ವಾಸುದೇವ್ ಸರ್ ಬಗ್ಗೆ ಹೇಳಿದ್ರು. ನಾನು ಇಲ್ಲಿ ಬಂದು ತೋರಿಸಿದಾಗ ಇವ್ರ ಟ್ರೀಟ್ಮೆಂಟಲ್ಲಿ ನನಗೆ 100% ಅಂತಲೇ ಹೇಳ್ಬೋದು. 100ಕ್ಕೆ 100 ಬಂದಿದೆ ರಿಸಲ್ಟು. ಎಲ್ಲ ನೋವುಗಳು ನಾರ್ಮಲ್ ಆಗಿದ್ದೀನಿ. ತುಂಬ ಚೆನ್ನಾಗಿ ಟ್ರೀಟು ಮಾಡ್ತಾರೆ ಅವರು. ಮಾತು ಇದೆಲ್ಲ ನನಗೊಂಥರ ತುಂಬ ಅದೇ ಹೆಲ್ತ್ ಸರಿಯಾಗಕ್ಕೆ ಸ್ವಲ್ಪ ಅವ್ರದ್ದು ಬಿಹೇವಿಯರೇ ಇಷ್ಟ ಆಗ್ತಾಯಿದೆ. ಹಾಗಾಗಿ ನಾನೀಗ ಉತ್ತಮ ಆಗಿದ್ದೀನಿ ಅವಾಗಿಗಿಂತ ಎಲ್ಲ ಥರದಲ್ಲೂ. ನೀವು ಮೊದಲು ಏನೇನು ಸಮಸ್ಯೆ ಎದುರಿಸ್ತಾ ಇದ್ರಿ? ಅದು ಎಡಗಡೆ ಫುಲ್ ಪೋರ್ಷನ್ ನನಗೆ ಪೇಯ್ನ್ ಬರ್ತಿತ್ತು. ಆಮೇಲೆ ಎದೆ ಸೆಂಟ್ರಲ್ ಮಧ್ಯೆ ಎದೆ ತುಂಬ ನೋವು ಬರ್ತಿತ್ತು. ಸ್ವಲ್ಪ ವಾಕ್ ಮಾಡಿದ್ರೆ ಉಸಿರಾಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ. ತುಂಬ ಇಡೀ ಬೆರಳುಗಳೆಲ್ಲ ಪೇಯ್ನ್ ಬರೋದು ಎಲ್ಲ ಆಗ್ತಿತ್ತು. ಅದೆಲ್ಲ ಈಗ ತುಂಬ ಕಮ್ಮಿ ಆಗಿದೆ. ಥ್ಯಾಂಕ್ ಯು ಸರ್. ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಅದೇ ಈ ಪ್ರಾಬ್ಲಮಿಗೆ ಎಲ್ಲ ರೀತಿ ಟ್ರೀಟ್ಮೆಂಟು ಕೊಡಿಸಿದ್ವಿ ಸರ್. ಇಲ್ಲಿನೂ ನಮಗೆ ಅದ್ರದ್ದು ಎಲ್ಲ ನಂಜಪ್ಪ ಮತ್ತು ನಾರಾಯಣ ಎಲ್ಲದರಲ್ಲೂ ತೋರಿಸಿದ್ವಿ. ಅವ್ರ ಸಮಸ್ಯೆ ಏನು ಅಂತಲೇ ರೆಕ್ಟಿಫೈ ಆಗ್ತಿರ್ಲಿಲ್ಲ. ಎಲ್ಲ ಸಾರ್ಟ್ ಆಫ್ ಟೆಸ್ಟಸ್ಸು ಮಾಡಿದ್ವಿ. ನಿಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆವಾಗ ನಿಮ್ಮ ಬಗ್ಗೆ ನಮಗೆ ಹೇಳಿದ್ರು ಸರ್. ಹಾಗಾಗಿ ನಮಗೆ ಆಮೇಲೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಇವರು ಅದಕ್ಕೆ ಪ್ರತಿಕ್ರಿಯೆ ಹೇಗಿದೆ ಅನ್ನೋದನ್ನು ನಾನು ನೋಡಿದೆ. ತುಂಬ ಪಾಸಿಟಿವ್ ಆಗಿ ಅವ್ರು ರೆಸ್ಪಾನ್ಸ್ ಮಾಡ್ತಿರೋದು ನಮಗೆ ಒಂದು ಸ್ವಲ್ಪ ಪಾಸಿಟಿವ್ನೆಸ್, ಸ್ವಲ್ಪ ಧೈರ್ಯ ಬಂತು. ಈಗ ಆಗಿದ್ದಾರೆ ಸರ್, ಅವ್ರು ಖುಷಿಯಾಗಿದೆ. ನನಗೆ ನಿಜವಾಗ್ಲೂ ನಾನು ಏನು ಮಾಡಬೇಕು ಅಂತ ನನಗೆ ದಿಕ್ಕೇ ತೋಚ್ದಂಗೆ ಆಗಿತ್ತು ಸರ್. ಹಂಗಾಗಿ ಒಂಥರ ಖುಷಿ ಆಯಿತು ಏನೋ. ಓಕೆ, ಇದು ಸರ್ ಅಮ್ಮ ಏನೇನು ಚಾಲೆಂಜಸ್ ಎದುರಿಸ್ತಾ ಇದ್ರು? ಅವರಿಗೆ ಪೇಯ್ನು, ಶೋಲ್ಡರ್ ಪೇಯ್ನು, ಈ ಬ್ಯಾಕ್ ಪೇಯ್ನು ಮತ್ತು ಈ ರೆಸ್ಪಿರೇಟರಿ ಪ್ರಾಬ್ಲಮ್ಸು ತುಂಬ ಇಶ್ಯೂಸ್ ಇತ್ತು ಸರ್. ಅದು ಎಲ್ಲಿ ಹೋದ್ರೂ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನೀವು ಕೊಟ್ಟಿರುವಂಥ ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ಅವರಿಗೆ ಇದಾಗ್ತಿದೆ ಸರ್. ಹಂಗಾಗಿ ನನಗೆ ಅದೇ ಸಂತೋಷ, ಖುಷಿ ಕೊಡ್ತು.